ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವ ದೇಶದಲ್ಲಿ 5 ಸೂರ್ಯ ಕಾಣಿಸುತ್ತಾನೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಥಾಯ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಎರಡನೆಯ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಸೇಬು ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು ಮತ್ತು ಆಪ್ಷನ್ ಬಿ ಕಿವಿ ಹಣ್ಣು. ಮೂರನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಚಪ್ಪಲಿ ಧರಿಸಿ ಕಾರು ಚಾಲನೆ ಮಾಡುವುದು ಶಿಕ್ಷಾರ್ಹ? ಆಪ್ಷನ್ ಎ ಸ್ಪೇನ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೇನ್. ನಾಲ್ಕನೆಯ ಪ್ರಶ್ನೆ, ಸತತವಾಗಿ 7 ದಿನಗಳವರೆಗೆ ಪ್ರಥಮ ಆಹಾರವಾಗಿ ಎಳನೀರು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಇಮ್ಯುನಿಟಿ ಹೆಚ್ಚಳ, ಆಪ್ಷನ್ ಬಿ ಜೀರ್ಣಶಕ್ತಿ ಹೆಚ್ಚಳ, ಆಪ್ಷನ್ ಸಿ ದೇಹದ ಶಕ್ತಿ ಹೆಚ್ಚಳ, ಆಪ್ಷನ್ ಡಿ ಮೂತ್ರಪಿಂಡ ಆರೋಗ್ಯ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಇಮ್ಯುನಿಟಿ ಹೆಚ್ಚಳ, ಜೀರ್ಣಶಕ್ತಿ ಹೆಚ್ಚಳ, ದೇಹದ ಶಕ್ತಿ ಹೆಚ್ಚಳ, ಮೂತ್ರಪಿಂಡ ಆರೋಗ್ಯ. ಐದನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಹದಿಹರೆಯವನ್ನು ತಲುಪಿದಾಗ ಬೆಳೆಯುವ ಹಲ್ಲು ಯಾವುದು? ಆಪ್ಷನ್ ಎ ಜ್ಞಾನದ ಹಲ್ಲು, ಆಪ್ಷನ್ ಬಿ ದವಡೆ ಹಲ್ಲು, ಆಪ್ಷನ್ ಸಿ ಬಾಚಿ ಹಲ್ಲು, ಆಪ್ಷನ್ ಡಿ ಕೋರೆ ಹಲ್ಲು. ಸರಿಯಾದ ಉತ್ತರ ಆಪ್ಷನ್ ಎ ಜ್ಞಾನದ ಹಲ್ಲು. ಆರನೆಯ ಪ್ರಶ್ನೆ, ಮೊದಲ ಅಂತಾರಾಷ್ಟ್ರೀಯ ಚೆಸ್ ಪಂದ್ಯಾವಳಿಯನ್ನು ಯಾವ ದೇಶದಲ್ಲಿ ನಡೆಸಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಲಂಡನ್, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಲಂಡನ್. ಏಳನೆಯ ಪ್ರಶ್ನೆ, ಯಾವ ಸಮಸ್ಯೆಯನ್ನು ನಿಯಂತ್ರಿಸಲು ಟಾರ್ಟಿನಿಂಗು ಹೆಚ್ಚು ಉಪಯುಕ್ತವಾಗಿದೆ? ಆಪ್ಷನ್ ಎ ದೇಹದ ಉಷ್ಣತೆ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ನಿರ್ಜಲೀಕರಣ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ದೇಹದ ಉಷ್ಣತೆ, ಕಿಡ್ನಿ ಸ್ಟೋನ್, ನಿರ್ಜಲೀಕರಣ ಮತ್ತು ಮಧುಮೇಹ. ಎಂಟನೆಯ ಪ್ರಶ್ನೆ, ತಿರುಪತಿಯಲ್ಲಿ ಎಷ್ಟು ವಿಧದ ಲಡ್ಡುಗಳನ್ನು ನೀಡಲಾಗುತ್ತದೆ? ಆಪ್ಷನ್ ಎ 3 ವಿಧ, ಆಪ್ಷನ್ ಬಿ 2 ವಿಧ, ಆಪ್ಷನ್ ಸಿ 4 ವಿಧ, ಆಪ್ಷನ್ ಡಿ 5 ವಿಧ. ಸರಿಯಾದ ಉತ್ತರ ಆಪ್ಷನ್ ಎ 3 ವಿಧ. ಒಂಬತ್ತನೆಯ ಪ್ರಶ್ನೆ, ಯಕೃತ್ತಿನ ಸಮಸ್ಯೆಯ ಲಕ್ಷಣಗಳು ಯಾವುದು? ಆಪ್ಷನ್ ಎ ಕಾಮಾಲೆ, ಆಪ್ಷನ್ ಬಿ ಕಾಲುಗಳಲ್ಲಿ ಊತ, ಆಪ್ಷನ್ ಸಿ ಹೊಟ್ಟೆ ನೋವು, ಆಪ್ಷನ್ ಡಿ ಹಸಿವಿನ ಕೊರತೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಕಾಮಾಲೆ, ಕಾಲುಗಳಲ್ಲಿ ಊತ, ಹೊಟ್ಟೆ ನೋವು ಮತ್ತು ಹಸಿವಿನ ಕೊರತೆ. ಹತ್ತನೆಯ ಪ್ರಶ್ನೆ, ನಮ್ಮ ಶರೀರದಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ ಯಾವ ಆಹಾರ ತಿನ್ನಬೇಕು? ಆಪ್ಷನ್ ಎ ಒಣದ್ರಾಕ್ಷಿ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು. 11ನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಭೂಕಂಪ ಆಗದ ಖಂಡ ಯಾವುದು? ಆಪ್ಷನ್ ಎ ಆಫ್ರಿಕಾ ಖಂಡ, ಆಪ್ಷನ್ ಬಿ ಏಷ್ಯಾ ಖಂಡ, ಆಪ್ಷನ್ ಸಿ ಯುರೋಪ್ ಖಂಡ, ಆಪ್ಷನ್ ಡಿ ಆಸ್ಟ್ರೇಲಿಯಾ ಖಂಡ. ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಖಂಡ.
12ನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಯಾವುದು? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಡಾಲ್ಫಿನ್, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಲ್ಫಿನ್. 13ನೆಯ ಪ್ರಶ್ನೆ, ಮಾಗಿದ ಪಪ್ಪಾಯಿ ತಿನ್ನುವುದು ಯಾವ ಕಾಯಿಲೆಗೆ ಒಳ್ಳೆಯದು? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಅಸ್ತಮಾ, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ಮತ್ತು ಆಪ್ಷನ್ ಸಿ ಹೃದಯ ಸಮಸ್ಯೆ. 14ನೆಯ ಪ್ರಶ್ನೆ, ಒತ್ತಡ ಹೆಚ್ಚಾದರೆ ದೇಹದ ಯಾವ ಅಂಗ ದುರ್ಬಲವಾಗುತ್ತದೆ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು ಮತ್ತು ಆಪ್ಷನ್ ಡಿ ಹೃದಯ. 15ನೆಯ ಪ್ರಶ್ನೆ, ಮೂಲಂಗಿ ತಿನ್ನುವುದರಿಂದ ಯಾವ ರೋಗವು ಗುಣವಾಗುತ್ತದೆ? ಆಪ್ಷನ್ ಎ ಮೂಲವ್ಯಾಧಿ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಕಿಡ್ನಿ ಸ್ಟೋನ್, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಮೂಲವ್ಯಾಧಿ, ಮಧುಮೇಹ, ಕಿಡ್ನಿ ಸ್ಟೋನ್ ಮತ್ತು ಕ್ಯಾನ್ಸರ್. 16ನೆಯ ಪ್ರಶ್ನೆ, ನಾಯಿಗಳು ಯಾವ ಬಣ್ಣವನ್ನು ಕಂಡಾಗ ಹೆಚ್ಚು ಕೋಪಗೊಳ್ಳುತ್ತವೆ? ಆಪ್ಷನ್ ಎ ಹಳದಿ ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ನೀಲಿ ಬಣ್ಣ, ಆಪ್ಷನ್ ಡಿ ಕಪ್ಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಬಣ್ಣ. 17ನೆಯ ಪ್ರಶ್ನೆ, ಯಾವ ಜೀವಿಯ ದೇಹದಲ್ಲಿ ರಕ್ತ ಇರುವುದಿಲ್ಲ? ಆಪ್ಷನ್ ಎ ಜೆಲ್ಲಿಫಿಶ್, ಆಪ್ಷನ್ ಬಿ ನೊಣ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಎ ಜೆಲ್ಲಿಫಿಶ್. 18ನೆಯ ಪ್ರಶ್ನೆ, ಕಪ್ಪು ಇರುವೆಗಳು ನಿಮ್ಮ ಮನೆಯಲ್ಲಿ ಓಡಾಡಿದರೆ ಏನು ಅರ್ಥ? ಆಪ್ಷನ್ ಎ ಧನಲಾಭ, ಆಪ್ಷನ್ ಬಿ ಕೆಟ್ಟ ಸೂಚನೆ, ಆಪ್ಷನ್ ಸಿ ಸದಾ ಜಗಳ, ಆಪ್ಷನ್ ಡಿ ಲಕ್ಷ್ಮೀ ಆಗಮನ. ಸರಿಯಾದ ಉತ್ತರ ಆಪ್ಷನ್ ಎ ಧನಲಾಭ ಮತ್ತು ಆಪ್ಷನ್ ಡಿ ಲಕ್ಷ್ಮೀ ಆಗಮನ. 19ನೆಯ ಪ್ರಶ್ನೆ, ವರ್ಷದ ಅತ್ಯಂತ ಚಿಕ್ಕ ತಿಂಗಳು ಯಾವುದು? ಆಪ್ಷನ್ ಎ ಮಾರ್ಚ್, ಆಪ್ಷನ್ ಬಿ ಜೂನ್, ಆಪ್ಷನ್ ಸಿ ಫೆಬ್ರವರಿ, ಆಪ್ಷನ್ ಡಿ ನವೆಂಬರ್. ಸರಿಯಾದ ಉತ್ತರ ಆಪ್ಷನ್ ಸಿ ಫೆಬ್ರವರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.